ಕನ್ನಡ ಪರ ಸಂಘಟನೆಗಳ ಹೋರಾಟ ಹಾರಾಟ ಮೆಗಾ ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಸರ್, ಎಲ್ಲರ ಮಾತುಗಳನ್ನು ಕೇಳಿದ್ರಿ. ನಮ್ಮ ಕಾರ್ಯಕ್ರಮದ ಮೂಲ ಉದ್ದೇಶ ಕನ್ನಡದ ವಿಚಾರದಲ್ಲಿ ಕನ್ನಡ ಪರ ಸಂಘಟನೆಗಳು ಒಂದಾಗಬೇಕು. ಅವ್ರು ಹೇಳಿದ್ರೆ ಭಾಳ ಒಳ್ಳೆ ಮಾತು ನಮ್ಮ ಸ್ನೇಹಿತರದು. ಎಲ್ಲರದ್ದು ಒಂದೇ ಗುರಿ ಇರುತ್ತೆ. ನಿಜ, ಈ ತತ್ವ ಸಿದ್ಧಾಂತಗಳಲ್ಲಿ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳಿರ್ತವೆ, ಎಲ್ಲ ಸರಿ. ಆದರೆ ಮಳೆಯ ನೀರೆಲ್ಲ ಬಿದ್ದಿದ್ದು ಸಮುದ್ರನೇ ಸೇರಬೇಕು ಅಂತ ಹೇಗೆ ಹರಿಯುತ್ತೋ ಹಾಗೆ ಇವರೆಲ್ಲರ ಹೋರಾಟ, ಇವರೆಲ್ಲರ ಶಕ್ತಿ ಕನ್ನಡನ ಒಂದು ಮಾಡೋದಕ್ಕೆ ಮಾತ್ರ ಹರಿಬೇಕು ಅನ್ನುವಂಥ ನಮ್ಮ ಪ್ರಾರ್ಥನೆ. ತಾವೇನಂತೀರಿ ಸರ್? ಎಲ್ಲ ನದಿಗಳು ಸಾಗರದ ಕಡೆ ಹೋಗೋ ಹಂಗೆ ಆ ಗುರಿಯ ಬಗ್ಗೆ ಭಿನ್ನಾಭಿಪ್ರಾಯ ಇರಬಾರ್ದು. ನಮ್ಮ ಕನಸುಗಳ ಬಗ್ಗೆ ಭಿನ್ನಾಭಿಪ್ರಾಯ ಬೇಕಾಗಿಲ್ಲ. ನಮ್ಮ ಪ್ರಾಮಾಣಿಕತೆಯ ಬಗ್ಗೆ ನಮಗೆ ಅರಿವಿರಬೇಕು. ಇವು ಮೂರು ಇದ್ದರೆ ಸಾಕು. ಸಾವಿರಾರು ಸಂಘಟನೆಗಳು ಪ್ರತ್ಯೇಕವಾಗಿಯೇ ಹೋರಾಟ ಮಾಡಲಿ. ಅವರೇನು ಒಂದುಗೂಡಬೇಕು ಅಂತ ಇಲ್ಲ, ಒಂದುಗೂಡಬೇಕಾದ ಅಗತ್ಯ ಇಲ್ಲ. ಒಂದಾಗಬೇಕಾಗಿದೆ ಏನಪ್ಪ ಅಂತಂದರೆ ನಮ್ಮ ಗುರಿ, ನಮ್ಮ ಕನಸು ಮತ್ತು ನಮ್ಮ ಪ್ರಾಮಾಣಿಕತೆ. ಅವರವ್ರ ಬ್ಯಾನರ್ ಅವ್ರು ಹಾಕ್ಕೊಳ್ಳಿ, ಸಂಘಟನೆ ಮಾಡಲಿ, ಹೋರಾಟ ಮಾಡಲಿ, ಮಾಡ್ಕೊತಾರೆ ಇರಬೇಕು. ಯಾಕಂದರೆ ಇಡೀ ಕರ್ನಾಟಕದ ಸಾವಿರಾರು ಸಂಘಟನೆಗಳನ್ನು ಒಂದುಗೂಡಿಸಬೇಕನ್ನತಕ್ಕಂಥದ್ದು ಕನಸಿನ ಮಾತು. ಅದೊಂದು ದೊಡ್ಡ ಭ್ರಮೆಯ ಮಾತದು. ಅದು ಬೇಕಾಗಿಲ್ಲ. ಈಗ ಹುಬ್ಬಳ್ಳಿಯವರು ಹುಬ್ಬಳ್ಳಿ ಒಳಗೆ ಹೋರಾಟ ಮಾಡ್ತಾರೆ, ಬೆಳಗಾವಿದವರು ಬೆಳಗಾವಿಗೆ ಮಾಡ್ತಾರೆ. ಆದರೆ ಇಲ್ಲಿ ಮೇಷ್ಟ್ರೆ ತಾವು ಕೂಡ ಗಮನಿಸಿದಿರಿ, ಒಬ್ಬರು ಒಂದು ಕಡೆ ಹೋರಾಟ ಮಾಡ್ತಾರೆ ಅಂದರೆ ಇನ್ನೊಂದು ಸಂಘಟನೆ ಅಪ್ಪಿತಪ್ಪಿಯಲ್ಲಿ ತಲೆ ಹಾಕಲ್ಲ. ಅವ್ರು ಬೇರೆ ರೂಟ್ ಹಿಡಿದಿರ್ತಾರೆ, ಮತ್ತೆ ಬೇರೆ ಯಾವ್ದಾರು ವಿಚಾರಗಳಿದೆಯಾ ಅಂತ. ಅದಾಗಬಾರ್ದು ಅಂತ ತಲೆ ಹಾಕಬೇಕಾಗಿಲ್ಲ ಅನ್ನೋ ನಾನು. ಅವ್ರ ರೂಟ್ ಅವ್ರು ಹಿಡಲಿ, ಇವ್ರ ರೂಟ್ ಇವ್ರು ಹಿಡಲಿ. ಎರಡೂ ರೂಟ್ ಕ್ರಾಸ್ ಆಗಬಾರ್ದು ಅಷ್ಟೇ, ಒಂದೇ ಕಡೆ ಹೋಗ್ಬೇಕು. ಈಗ ಬೆಳಗಾಮಲ್ಲಿ ಏನು ಆಗಿದೆ, ಈ ಬೆಳಗಾಮಲ್ಲಿ ಆಗಿರುವಂಥ ವಿಚಾರಕ್ಕೆ ಈಗ ದಯವಿಟ್ಟು ಯಾರೋ ಒಬ್ಬ ನಾಯಕರು ಒಂದು ಸಂಘಟನೆ ಹೋಗೋದಕ್ಕಿಂತ ಎಲ್ಲ ನಾಯಕರು ಇಂಥ ವಿಚಾರದಲ್ಲಿ ಮಾತ್ರ ಎಲ್ಲದನ್ನು ಮರೆತು ಬನ್ನಿ ಕನ್ನಡದ ವಿಚಾರದಲ್ಲಿ ನಾವು ಒಂದು ಯಾಕೆ ಘೋಷಣೆ ಮಾಡಬಾರ್ದು ಮೇಷ್ಟ್ರೆ? ಇಲ್ಲ, ಆಗೋದಿಲ್ಲ ರೀ. ಈ ಪ್ರಯತ್ನ ಮಾಡಿ 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 ಕಾಂಗ್ರೆಸ್ ಒಡೆದು ಹೋಳಾಗ್ಬಿಟ್ಟೈತಿ. ಅಲ್ಲ, ನೀವು ಭಾಳ ಪ್ರಯತ್ನ ಪಟ್ಟಿರಿ ಈ ವಿಚಾರದಲ್ಲಿ. ಹೇಳ್ತೇನೆ, ಎಲ್ಲ ಪ್ರಯತ್ನ ಮಾಡಿ ಒಂದು ಹಂತಕ್ಕೆ ನಾನು ಬಂದಿರೋದೇನೆಂದರೆ, ನೀವು ಒಟ್ಟಾಗಿ ಒಬ್ಬನೇ ನಾಯಕ, ಒಂದೇ ಧ್ವಜ, ಒಂದೇ ಸಂಘಟನೆ ಅನ್ನೋ ಭ್ರಮೆಗಳನ್ನು ಇಟ್ಕೊಳ್ಳೋದು ಬೇಕಾಗಿಲ್ಲ. ನಿಮ್ಮ ಸಂಘಟನೆ, ನಿಮ್ಮ ಬಾವುಟ, ನಿಮ್ಮ ಈ ಹೆಗಲು ಪಟ್ಟಿ ಹಾಗೇ ಇರಲಿ. ಆದರೆ ನಮ್ಮ ಗುರಿ ಒಂದೇ ಇದ್ದಾಗ ಇವು ಯಾವುದು ಸಮಸ್ಯೆ ಆಗೋದಿಲ್ಲ. ಎಸ್ ಸರ್, ಆಗೋದಿಲ್ಲ. ಇನ್ನೊಂದು ಹೇಳ್ತೇನೆ ನಿಮಗೆ, ಸಾಹಿತ್ಯಗಳ ಬಗ್ಗೆ ನೀವು ಕೇಳಿದರೆ ನೇರವಾಗಿ, ಹೌದಾ? ನಾನು ಹೇಳಿದೆ, ಇಲ್ಲಿಯ ಸರ್ಕಾರ, ಇವತ್ತಿನ ಸರ್ಕಾರ ಅಷ್ಟೇ ಅಲ್ಲ, ಕರ್ನಾಟಕ ಏಕೀಕರಣ ಆದಮೇಲೆ ಇಲ್ಲಿ ಬಂದಂಥ ಯಾವ ಸರ್ಕಾರವೂ ಕನ್ನಡ ಸರ್ಕಾರ ಆಗಿಲ್ಲ. ಕೇವಲ ಕರ್ನಾಟಕ ಸರ್ಕಾರಗಳು, ಹೌದಾ? ನಮ್ಮ ರಾಜಕೀಯ ಪಕ್ಷಗಳು, ಎರಡು ರಾಷ್ಟ್ರೀಯ ಪಕ್ಷಗಳು BJP ಮತ್ತು ಕಾಂಗ್ರೆಸ್, ಅವರಿಗೆ ಸ್ಥಳೀಯ ಹಿತಾಸಕ್ತಿಗಳ ಬಗ್ಗೆ ಗಮನ ಇಲ್ಲ. ರಾಷ್ಟ್ರೀಯ ಪಕ್ಷಗಳಾಗಲಿ ನಮ್ಮ ಪ್ರಾದೇಶಿಕ ಪಕ್ಷವಾಗಲಿ ಅವರಿಗೆ ಕನ್ನಡ ಬೇಕಾಗಿಲ್ಲ. ಸಾಹಿತಿಗಳು ಮತ್ತು ಕಲಾವಿದರು ವಿಷಯಕ್ಕೆ ನಾನು ಬರ್ತೇನೆ. ಅವರಿಗೆ ಚಂಪಾ ಅವ್ರು ಯಾಕೆ ಬುದ್ಧಿ ಹೇಳಬಾರ್ದು ಅಂತ ನೀವು ಕೇಳಿದಿರಿ. 30-35 ವರ್ಷ ಅವ್ರಿಗೆ ಬುದ್ಧಿ ಹೇಳಿ ಹೇಳಿ ನನ್ನ ಬುದ್ಧಿ ಖಾಲಿ ಆಗೈತಿ. ಈಗ ಹೇಳೋದೇನು ಉಳಿದಿಲ್ಲ, ಅವ್ರ ಬಗ್ಗೆ ವಿಶ್ವಾಸ ಉಳಿದಿಲ್ಲ. ತಿಳ್ಕೊಳ್ರಿ, ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆದಾಗೂ ಸಹಿತ ಕನ್ನಡದ ಶಕ್ತಿಯನ್ನು ನಾನು ನಿರೀಕ್ಷೆ ಮಾಡಿದ್ದು ನಿಮ್ಮಂಥ ಕನ್ನಡ ಪರ ಸಂಘಟನೆಗಳ ಮೂಲಕನ ಹೊರತು ಈ ಸಾಹಿತಿಗಳಿಂದ ಏನೂ ಆಗೋದಿಲ್ಲ. ಪ್ರಾಮಾಣಿಕರಿರ್ತಾರೆ, ಕನ್ನಡದ ಬಗ್ಗೆ ಕವನ ಬರೀತಾರೆ, ನಾಟಕ ಬರೀತಾರೆ, ಪ್ರಶಸ್ತಿ ತೊಗೊಳ್ಳಿ, ಯಾರು ಬೆಳೀತಾರೆ. ಅದು ಕನ್ನಡದ ಸಮಸ್ಯೆ ಬಂದಾಗ ಬೀದಿಗೆ ಇಳಿತಕ್ಕಂಥ ಸಾಹಿತಿಗಳು ಮತ್ತು ಕಲಾವಿದರು 100ಕ್ಕೆ 5 ಜನ ಇಲ್ಲ. ಈ ವಾಸ್ತವ ತಿಳ್ಕೊಂಬಿಡ್ರಿ. ಯಾವುದು ಗಾಡಿ ರಿಪೇರಿ ಆಗಲಿಕ್ಕೇ ಸಾಧ್ಯ ಇಲ್ಲ, ಆ ಗಾಡಿ ರಿಪೇರಿ ಮಾಡಿದರೆ ನಿಮ್ಮ ಆಯುಷ್ಯ ಹಾಳಾಗ್ತದೆ. ಆ ಪ್ರಯತ್ನ ನೀವು ಮಾಡಲಿಕ್ಕೆ ಹೋಗಬೇಡ್ರಿ. ಒಂದು ಹೇಳ್ತೀನಿ ನೋಡಿರಿ, ನಾವು ನವಂಬರ್ ತಿಂಗಳ ಪ್ರಾರಂಭ ಆದ ಕೂಡಲೇ ನೂರಾರು ಕಡೆಗೆ, ಸಾವಿರಾರು ಕಡೆಗೆ ಕನ್ನಡ ರಾಜ್ಯೋತ್ಸವವನ್ನು ಭಾಳ ಪ್ರೀತಿಯಿಂದ ಆಚರಿಸ್ತೇವೆ. ಅವಾಗ ಮಾಡೋದೇನು, ಕನ್ನಡದ ಸಾಹಿತ್ಯಗಳನ್ನು ಕರೆಸ್ತೇವೆ, ಕಲಾವಿದರನ್ನು ಕರೆಸ್ತೇವೆ, ಸಂಗೀತಗಾರರು, ಚಿತ್ರನಟರು ಎಲ್ಲ ಬರ್ತಾರ. ಪೇಟ ತೊಡಿಸ್ತೀರಿ, ಶಾಲು ಹಾಕ್ತೀರಿ, ಫಲ ಪುಷ್ಪ ಎಲ್ಲ ಕೊಡ್ತೀರಿ. ಇದನ್ನು ನೀವು ಬಂದ್ ಮಾಡಿರಿ. ಯಾರು ಕನ್ನಡದ ಪರವಾಗಿ ದನಿ ಎತ್ತೋದಿಲ್ಲ. ಕೆಲವರು ಕನ್ನಡದ ವಿರುದ್ಧವಾಗಿ ದನಿ ಎತ್ತಾರೆ. ಯಾರು ಕನ್ನಡದ ಪರವಾಗಿ ಬಹಿರಂಗವಾಗಿ ಪ್ರಾಮಾಣಿಕವಾಗಿ ದನಿ ಎತ್ತೋದಿಲ್ಲ, ಅವರನ್ನು ಯಾವುದೇ ರಾಜ್ಯೋತ್ಸವ ಸಮಾರಂಭಗಳಿಗೆ ನೀವು ಕರಿಬೇಡ್ರಿ, ಬಹಿಷ್ಕಾರ ಹಾಕ್ರಿ.
ಆಮೇಲೆ ಬರ್ತಾ ಇರ್ತಾವೆ. ಪೇಪರ್ ಸ್ಟೇಟ್ಮೆಂಟ್ ಕೊಡಿತಾರ, ವಾಚಕರ ವಾಣಿಗೆ ಬರೀತಾರ, ನಿಮಗೆ ಫೋನ್ ಮಾಡ್ತಾರ. ಅವ್ರಿಗೆ ಒಂದು ಮಾನದಂಡ ಅದು. ಏನಪ್ಪ ಕನ್ನಡದಿಂದ ಇಷ್ಟೆಲ್ಲ ಪಡೆದು ನಿನ್ನ ಉಪಜೀವನ ಕನ್ನಡ, ನಿನ್ನ ಪದವಿ ಪ್ರಶಸ್ತಿ ಕಿರೀಟ ಎಲ್ಲನೂ ಕನ್ನಡದಿಂದ ಬರಬೇಕು. ಆ ಪೀಠ ಈ ಪೀಠ ಎಲ್ಲವೂ ಕನ್ನಡದಿಂದಲೇ ಬರಬೇಕು. ಆದರೆ ಮಾಡೋದು ಮಾತ್ರ ಕನ್ನಡ ಮಾತೃದ್ರೋಹ. ಕನ್ನಡದಿಂದ ಇಷ್ಟೆಲ್ಲ ಪಡ್ಕೊಂಡ ನೀನು ಕನ್ನಡಕ್ಕೆ ಕುತ್ತು ಬಂದಾಗ ಯಾಕೆ ಮೌನವಾಗಿ ಇದ್ದಿ? ಇವರೆಲ್ಲರಿಗೆ ದೊಡ್ಡ ಉತ್ತರವನ್ನು ಕೊಟ್ಟರು ಡಾಕ್ಟರ್ ರಾಜ್ಕುಮಾರ್. ನನಗೆ ಗೊತ್ತು, ಗೋಕಾಕ್ ಚೌಳಿಯನ್ನು ಪ್ರಾರಂಭ ಮಾಡಿದವರು ನಾವು ಧಾರವಾಡ ಕಡೆಯವರು. ಸಾಹಿತಿಗಳು, ಕಲಾವಿದರು, ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು ಚಾಲು ಮಾಡಿದ್ವಿ. 8 ದಿನ ಆಯಿತು, 9 ದಿನ, 10 ದಿನ ಆಯಿತು. ಅದು ವ್ಯಾಪಕವಾದ ಪರಿಣಾಮವನ್ನು ಬೀರಲಿಲ್ಲ. ನಾವು ನೇರವಾಗಿ ರಾಜ್ಕುಮಾರ್ ಅವರಿಗೆ ಆಹ್ವಾನವನ್ನು ಕೊಟ್ವಿ. ಅಣ್ಣವರೇ ನೀವು ಬರಬೇಕಂತಂದಾಗ ಆ ಮನುಷ್ಯ ಹಿಂದೆ ಮುಂದೆ ನೋಡಲಿಲ್ಲ, ಲೆಕ್ಕಾಚಾರ ಹಾಕಲಿಲ್ಲ, ಏನೇನು ಭ್ರಮೆಗಳಿಂದ ಇಟ್ಕೊಳ್ದೇನೆ ನೇರವಾಗಿ ಅವ ಹೇಳಿದ, ನನಗೆ ಗೋಕಾಕ್ ವರದಿ ಗೊತ್ತಿಲ್ಲ, ಅದು ಯಾಕೆ ಅನ್ನೋದು ಗೊತ್ತಿಲ್ಲ, ಅದು ನಾನು ಓದಿಲ್ಲ, ಆದರೂ ಸಹಿತ ಕನ್ನಡಕ್ಕೆ ಅವನು ಕುತ್ತು ಬಂದಾಗ ಕನ್ನಡದ ಹೇಳಿದ್ದವರಿಷ್ಟೇ. ಕನ್ನಡಕ್ಕೆ ಕುತ್ತು ಬಂದಾಗ ನಾನೊಬ್ಬ ಕನ್ನಡಿಗ, ಕನ್ನಡದ ಕಂದ, ನನ್ನ ಕರ್ತವ್ಯವನ್ನು ನಾನು ಮಾಡೀನಿ ಅಂತ ನೇರವಾಗಿ ಧುಮುಕಿದ್ರೆ ಹೊರತು ಇವ್ರು ಹಂಗೆ ಲೆಕ್ಕಾಚಾರ ಹಾಕ್ಲಿಕ್ಕೆ ಹೋಗಲಿಲ್ಲ. ಅರ್ಥಾತ್ ಯಾರಿಗೆ ಕನ್ನಡದ ಬಗ್ಗೆ ಆಸಕ್ತಿ ಇಲ್ಲ ಓಕೆ, ಅವ್ರು ಬರಬೇಕು ಅಂತ ನೀವು ದಾರಿ ಕಾಯಬೇಕಾಗಿಲ್ಲ. ಸಣ್ಣಿರಪ್ಪನ ಕೊನೆಯದ ತಾವೇನು ಹೇಳ್ತೀರಿ? ಬೇರೆ ಬೇರೆ ಪ್ರಶ್ನೆಗಳು ಬಂದಿದೆ, ಆದರೆ ಆ ಪ್ರಶ್ನೆಗಳ ದನಿ ಧಾಟಿ ಅಲ್ಲಿರುವಂಥ ಮನೋಭಾವನೆ ಒಂದೇನೇ. ಎಲ್ಲದನ್ನು ಕ್ರೋಢೀಕರಿಸಿ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ತಾವು? ಒಟ್ಟಾರೆ ಇವತ್ತಿನ ನಿಮ್ಮ ವಿಚಾರದ ಮುಖ್ಯ ಉದ್ದೇಶ ಕನ್ನಡ ಪರ ಸಂಘಟನೆಗಳು ಒಂದಾಗಬೇಕು ಅನ್ನೋಂಥ ಉದ್ದೇಶಕ್ಕೆ ಸಹಮತವನ್ನು ವ್ಯಕ್ತಪಡಿಸಲಿಕ್ಕೆ ಎಲ್ಲೋ ಒಂದು ಕಡೆ ಆಗಲ್ಲ ಅನ್ನೋಂಥ ಮಾತು ಕೂಡ ಚಂಪಾ ಅವರ ಮಾತನ್ನು ಕೂಡ ನಾನು ಧ್ವನಿಗೂಡಿಸ್ತೀನಿ. ಯಾಕಂದರೆ ಕನ್ನಡದ ಮನಸ್ಸುಗಳನ್ನು ಒಂದುಗೂಡಿಸ್ಬೋದು ಕನ್ನಡದ ವಿಚಾರ ಬಂದಾಗ, ಆದರೆ ಹೋರಾಟದ ವಿಚಾರಗಳಲ್ಲಿ ಮತ್ತು ಬೇರೆ ಬೇರೆ ಆಯಾಮದ ದೃಷ್ಟಿಯಿಂದ ಕನ್ನಡ ಪರ ಸಂಘಟನೆಗಳನ್ನು ರಾಜ್ಯ ಸರ್ಕಾರ ಕೂಡ ಸಭೆ ಕರೆದ್ರೆ 5 ಜನ ಬರ್ತಾರೆ, 3 ಜನ ಬರಲ್ಲ. ದಯಮಾಡಿ ತಾವು ಕೂಡ ಆಯಾಮಗಳಿರಲಿ, ವ್ಯಾಯಾಮಗಳು ಬೇಡ ಅಂತ ನಾವು ಹೇಳಲ್ಲ. ಅಲ್ಲ, ಕನ್ನಡ ಪರ ಸಂಘಟನೆಗಳ ವಿಚಾರಗಳಲ್ಲಿ, ಕನ್ನಡ ಪರ ಹೋರಾಟಗಾರರ ವಿಚಾರದಲ್ಲಿ ಯಾರೋ ಕೈಲಾಗದಂಥ ಜನ, ಕನ್ನಡವನ್ನು ದೂರದಿಂದ ನಿಂತು ನಾನೇನೋ ಉದ್ಧಾರ ಮಾಡ್ತೀನಿ ಅನ್ನೋಂಥ ಜನ, ಆಗಲೇ ಯಾರೊಬ್ಬರು ಗೆಳೀರು ಹೇಳಿದ್ರು, AC ರೂಮಲ್ಲಿ ಕೂತು ಕನ್ನಡವನ್ನು ಕಟ್ಟಿ ಬೆಳೆಸ್ತೀನಿ ಅನ್ನೋಂಥ ಜನರಿಂದ ಆಗಲ್ಲ. ರಸ್ತೆಯಲ್ಲಿ ಓಡಾಡುವಂಥ ನಮ್ಮ ಒಬ್ಬ ಸಾಮಾನ್ಯ ಆಟೋ ಚಾಲಕ ಕನ್ನಡ ಬಾವುಟವನ್ನು ವರ್ಷದುದ್ದಕ್ಕೂ ಕಟ್ಟಿ ಕನ್ನಡವನ್ನು ಕಟ್ಟಿ ಬೆಳೆಸ್ತಾನೆ. ಅಂಥವರಿಂದ ಕನ್ನಡವನ್ನು ಸದಾಕಾಲ ನಾನು ಎಲ್ಲೇ ಹೋದರೂ ಕನ್ನಡದಲ್ಲೇ ಮಾತಾಡ್ತೀನಿ ಅನ್ನೋವಂಥ ಛಲವನ್ನು ತೊಟ್ಟಿರ್ತಕ್ಕಂಥ ಒಬ್ಬ ಸಾಮಾನ್ಯ ಕನ್ನಡಿಗನಿಂದ ಇರ್ಬೋದು, ಅಥವಾ ಕನ್ನಡ ಪರ ಸಂಘಟನೆಯ ಮೂಲಕ ಈ ನಾಡಿನಲ್ಲಿ ನಾನಿರುವಂಥ ಪ್ರದೇಶದಿಂದ ಹಿಡಿದು ನಾಡಿನ 30 ಜಿಲ್ಲೆಗಳ ಅಖಂಡ ಕರ್ನಾಟಕದ ಉಳಿವಿಗಾಗಿ ನಾನು ದುಡಿತೀನಿ ಅನ್ನುವಂಥ ಈ ನಾಡಿನ ಯಾವುದೇ ಭಾಗದ ಕನ್ನಡ ಚಳುವಳಿಗಾರನಿಂದ ಈ ನಾಡು ಬೆಳಿಲಿಕ್ಕೆ ಸಾಧ್ಯನೇ ಹೊರತು, ಅಥವಾ ನಾಡಿನ ಉಜ್ವಲ ಭವಿಷ್ಯವನ್ನು ಕಟ್ಟಲಿಕ್ಕೆ ಸಾಧ್ಯನೇ ಹೊರತು ಟೀಕೆ ಮಾಡುವಂಥ ಜನ ಬಹುಶಃ ನಮಗೆ ಸ್ವಾತಂತ್ರ್ಯ ಬರೋದಕ್ಕೂ ನಾವು ಕನ್ನಡವನ್ನು ಮಾತಾಡೋಕ್ಕೆ ಮುಂಚೆಯಿಂದಲೂ ಇದ್ದರು, ಈಗಲೂ ಇರ್ತಾರೆ, ಮುಂದೂ ಇರ್ತಾರೆ. ಯಾಕೆಂದರೆ ಆ ಟೀಕೆ ಮಾಡುವಂಥ ಜನ ಇರೋದ್ರಿಂದ ಕನ್ನಡ ಚಳುವಳಿಗಾರ ಇನ್ನಷ್ಟು ಗಟ್ಟಿಯಾಗ್ಲಿಕ್ಕೆ ಸಾಧ್ಯ. ಓಕೆ, ಭಾಳ ತುಂಬ ಚೆನ್ನಾಗಿ ಹೇಳಿದ್ರಿ ಸಣ್ಣಿರಪ್ಪನವ್ರೆ. ಕುಮಾರಸ್ವಾಮಿ ಅವರೇ, ಕೊನೆಯದ ತಾವೇನು ಹೇಳ್ತೀರಿ? ನಾವೆಲ್ಲ ಕನ್ನಡ ಪರ ಸಂಘಟನೆಗಳು ಒಂದೇ, ಆದರೆ ನಮ್ಮ ಅಭಿಪ್ರಾಯಗಳು ಬೇರೆ ಬೇರೆ ಇರ್ತವೆ. ಆದರೆ ಹೋರಾಟ ಎಲ್ಲರೂ ಕೂಡ ಹೋರಾಟ ಮಾಡುವಂಥದ್ದು ಕನ್ನಡ ನಾಡಿಗೋಸ್ಕರ, ಕನ್ನಡ ಭಾಷೆಗೋಸ್ಕರ. ಅದೇ ರೀತಿ ನಾನು ಇನ್ನೊಂದನ್ನು ತಮಗೆ ಈ ವಿಚಾರದಲ್ಲಿ ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಕನ್ನಡಪ್ರಭ ಪತ್ರಿಕೆಯಲ್ಲಿ ಇವರು ಶಿಕ್ಷಣ ಸಚಿವರನ್ನ ಒಂದು ಸಂದರ್ಶನ ಮಾಡಿದ್ದಾರೆ. ಅವರೊಂದು ಮಾತನ್ನು ಹೇಳಿದ್ದಾರೆ, ಕನ್ನಡ ಶಾಲೆಗಳನ್ನು ಮುಚ್ಚಬೇಕು ಅಂತ ಹೇಳ್ತಕ್ಕಂಥವ್ರು ಅವರು ಬಂದು ಆಡಳಿತ ಮಾಡಲಿ, ಅವ್ರು ನೋಡಲಿ, ಅವ್ರನ್ನ ನಿಭಾಯಿಸಲಿ ಅಂತಂತ ಹೇಳ್ತಕ್ಕಂಥ ಮಾತನ್ನು ಒಂದು ಹೇಳಿದ್ದಾರೆ. ನಿಜವಾಗ್ಲೂ ವೇದಿಕೆ ಮೂಲಕ, ನಿಮ್ಮ ವಾಹಿನಿ ಮೂಲಕ ಅವ್ರಿಗೊಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತಾನೆ. ನಿಮ್ಮಂಥ ರಾಜಕಾರಣಿಗಳು ಶಿಕ್ಷಣ ಸಚಿವರಾಗಲಿಕ್ಕೆ ಅನಾಲಯಕು. ಈ ಥರದ ಉದ್ದಟತನದ ಮಾತುಗಳನ್ನು ಬಿಟ್ಟು ಕನ್ನಡ ಶಾಲೆಗಳು ಯಾಕೆ 5 ಜನ 2 ಜನ ವಿದ್ಯಾರ್ಥಿಗಳು ಅಲ್ಲಿ ಬರ್ತಿದ್ದಾರೆ ಅಂತಕ್ಕಂಥದ್ದನ್ನ, ಮೂಲಭೂತ ಸಮಸ್ಯೆ ಏನು, ಆ ಮೂಲಭೂತ ಸಮಸ್ಯೆ ಯಾಕೆ ಆಗ್ತಾ ಇದೆ, ಅಲ್ಲಿ ನಿಮ್ಮ ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ವಾತಾವರಣ ಏನಿದೆ, ಅದು ಸರಿ ಬರ್ತಾ ಇಲ್ಲ, ಅದ್ರ ಬಗ್ಗೆ ನೀವು ಆಲೋಚನೆಯನ್ನು ಮಾಡೋದನ್ನು ಬಿಟ್ಟು ನೀವು ಈ ರೀತಿ ಮಾಡ್ತಕ್ಕಂಥದ್ದು ಸರಿಯಲ್ಲ. ಮತ್ತು ಸದಾನಂದ ಗೌಡರು ಒಂದು ಮಾತು ಹೇಳಿದ್ದಾರೆ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ, ಏನು ಶಾಲೆಗಳನ್ನ ಮುಚ್ಚೋದಿಲ್ಲ, ವಿಲೀನ ಮಾಡ್ತೀವಿ ಅಂತಂತೇಳಿ. ಅದೇ ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ, ಅಳಿಯಲ್ಲ ಮಗಳ ಗಂಡ ಅಂತಂತೇಳಿ. ವಿಲೀನ ಮತ್ತು ಮುಚ್ಚೋದು, ಇದರ ಎರಡರ ವ್ಯತ್ಯಾಸನ ಸದಾನಂದ ಗೌಡ್ರೆ ನಿಮ್ಮ ಮಾಧ್ಯಮದ ಮೂಲಕ ಒಂದು ನಮಗೆ ಕ್ಲಾರಿಫಿಕೇಶನ್ ಕೊಡಬೇಕಾಗ್ತದೆ. ಭಾಳ ಒಳ್ಳೆ ಇವತ್ತು
ನಾನು ಇನ್ನೊಂದು ದಯವಿಟ್ಟು ಒಂದು ನಿಮಿಷ, ನಮ್ಮ ಕನ್ನಡಿಗರೇನು ಎಲ್ಲ ಕನ್ನಡ ಪರ ಹೋರಾಟಗಾರರೇ ಮಾಡಬೇಕು ಅಂತ ಹೇಳ್ತಾರಲ್ಲ, ಸಾರ್ವಜನಿಕರು ನಮ್ಮ ಮನೆ ಪಕ್ಕದವನಿಗೆ ಫಸ್ಟ್ ಕನ್ನಡ ಕಲಿಸೋಣ, ನಮ್ಮ ಊರು, ನಮ್ಮ ಬೀದಿ, ನಮ್ಮ ವಾರ್ಡ್ಗಳಲ್ಲಿ ಕನ್ನಡ ಕಲಿಸೋಣ, ಆವಾಗ ಕನ್ನಡ ಉದ್ಧಾರ ಆಗ್ತದೆ ಹೊರತು ನಾವೆಲ್ಲೋ ಒಂದು ಭಾಷಣದಲ್ಲಿ ವೇದಿಕೆಯಲ್ಲಿ ಕನ್ನಡ ಕನ್ನಡ ಅಂತಕ್ಕಂಥದ್ದನ್ನ ಬಿಟ್ಟು ಪ್ರಾಮಾಣಿಕವಾಗಿ ನಾವು ಕನ್ನಡ ಕಲಿಸಲಿಕ್ಕೆ ಹೊರಗಿನ ಬಂದಂಥವ್ರಿಗೆ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಿಮ್ಮ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾಳ ಒಳ್ಳೆ ಮಾತನ್ನು ಹೇಳಿದ್ರಿ ಕುಮಾರಸ್ವಾಮಿ ಅವರೇ, ಚಂಪಾ ಅವರೇ, ಸಣ್ಣಿರಪ್ಪ ಅವರೇ, ಕುಮಾರಸ್ವಾಮಿ ಅವರೇ, ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರಿ. ತಮ್ಮ ಮೂವರಿಗೂ ಕೂಡ ಧನ್ಯವಾದಗಳು ಸರ್. ನಮ್ಮ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ತಮಗೆಲ್ಲರಿಗೂ ಕೂಡ ಅರ್ಥವಾಗಿದೆ ಅಂತ ಭಾವಿಸ್ತೀನಿ. ಎಲ್ಲೋ ಒಂದು ಕಡೆಗೆ ಕನ್ನಡ ಹೋರಾಟಗಾರರ ಬಗ್ಗೆ ಇಲ್ಲ ಸಲ್ಲದ ಮಾತುಗಳು ಕೇಳಿದಾಗ ನಮಗೂ ಕೂಡ ಬೇಸರ ಆಗುತ್ತೆ. ಯಾಕೆ ಇವರು ಹೀಗೆಲ್ಲ ಅನಿಸ್ಕೊಳ್ತಾ ಇದ್ದಾರೆ? ಎಲ್ಲೋ ಒಂದು ಕಡೆಗೆ ಏನು ಅಂದರೆ ಬೂಟಲ್ಲಿ ಹೊಡೆಸ್ಕೊಳ್ಳೋಕ್ಕೆ ಕನ್ನಡ ಪರ ಹೋರಾಟಗಾರರು ಬೇಕು, ಲಾಠಿಲಿ ತೀವಿಸ್ಕೊಳ್ಳೋಕೆ ಕನ್ನಡ ಪರ ಹೋರಾಟಗಾರರು ಬೇಕು, ಆದರೆ ಅವರಿಗೆ ಬೆಂಬಲ ಮಾತ್ರ ಇಲ್ಲ, ಅವರ ಮೇಲೆ ಉದ್ದುದ್ದ ಕೇಸ್ಗಳು. ಯಾಕೆ ಸ್ವಾಮಿ ಇಂಥ ಸ್ಥಿತಿ ಕರ್ನಾಟಕದಲ್ಲಿ? ಇದು ನಮ್ಮ ಪ್ರಶ್ನೆ. ಅಂದರೆ ನಿಮ್ಮ ಬಗ್ಗೆ ಇಲ್ಲ ಸಲ್ಲದನ್ನು ಮಾತಾಡ್ತಾರೆ ಜನಗಳು. ನೀವು ವಸೂಲಿ ವೀರರು, ಬ್ಲಾಕ್ ಮೇಲ್ ವೀರರು, ಇಂಥವೆಲ್ಲ ಮಾತುಗಳನ್ನ ನಾವು ಕೇಳಬೇಕಾ, ನಾವು ಅನಿಸ್ಕೋಬೇಕಾ? ಎಂದು ನಮ್ಮಲ್ಲಿ ಕನ್ನಡ ಜಾಗೃತಿ ಆಗುತ್ತೆ. ಅದಕ್ಕೆ ನಾವು ಹೇಳಿದ್ದು, ನಮ್ಮಲ್ಲಿ ಹಾರಾಟ ಬೇಡ, ಕೇವಲ ಹೋರಾಟ ಇರಬೇಕು. ತತ್ವ ಸಿದ್ಧಾಂತಗಳು ನಿಮ್ಮ ಬೇರೆ ಬೇರೆಗಳು ಏನೇ ಎತ್ಕೊಳ್ಳಿ, ಕನ್ನಡದ ವಿಚಾರದಲ್ಲಾದ್ರೂ ಒಂದು ಜೈಕಾರ ಏನಿದೆಯಲ್ಲ, ಆ ಜೈಕಾರ ಒಂದೇ ಆಗಬೇಕು ಅನ್ನೋದು ಮಾತ್ರ ನಮ್ಮ ಮನವಿ. ಬಹುಶಃ ಈ ಕಾರ್ಯಕ್ರಮದ ಉದ್ದೇಶ ತಮಗೆ ಅರ್ಥವಾಗಿದೆ ಅಂತ ಭಾವಿಸ್ತಾ ಕೊನೆಯದಾಗಿ ಹೇಳುವಂಥದ್ದು ಒಂದೇನೆ, ಕನ್ನಡಕ್ಕೋಸ್ಕರ ಎಲ್ಲ ಕನ್ನಡಿಗರು ಕೈ ಜೋಡಿಸಬೇಕು, ಎಲ್ಲರ ದನಿ ಒಂದಾಗಬೇಕು. ಆಗ ಮಾತ್ರ ಕನ್ನಡ ಉಳಿಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ಮೆಗಾ ಫೈಟನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.